ನನಗೆ ಆ್ಯಕ್ಚುಲಿ ಮದುವೆ ಅನ್ನೋ ಇಂಟ್ರೆಸ್ಟ್ ಇರಲಿಲ್ಲ ಮಾಡ್ಕೋಬೇಕು ಅಂತ. ನಿಮ್ಗೆ ಫಸ್ಟ್ ಟೈಮ್ ನೋಡೋಕ್ಕೆ ಬಂದಾಗ ನನಗೆ ಡಾನ್ಸ್ ಕ್ಲಾಸ್ ಇತ್ತು, ಮನೆಯವ್ರು ನೋಡು ಅಂತ ಅಂದಿದ್ದಕ್ಕೆ ರೆಡಿ ಆಗಿದ್ದೆ ಅಷ್ಟೇ. ನೀವು ನೋಡಿದ್ರಲ್ವೋ ನನಗೆ ಗೊತ್ತಿಲ್ಲ. ನಾನು ನೋಡಿಲ್ಲ. ನಾನು ಡಾನ್ಸರ್ ಆಗಿರೋದ್ರಿಂದ ನನಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂದರೆ ನನಗೆ ಬೇರೆ ಏನೂ ಕಂಡೀಷನ್ಸ್ ಇಲ್ಲ. ನನ್ನ ಜೊತೇಲಿ ನಿಲ್ಲಬೇಕು, ಎಲ್ಲದಕ್ಕೂ ಜೊತೇಲಿ ಇರ್ತೀನಿ ಅಂತ ನೀವು ಹೋಪ್ಸ್ ಕೊಟ್ಟರೆ ನಾನು ಒಪ್ಕೋತೀನಿ ಅಂತ ಹೇಳಿದೆ. ಓಕೆ, ಕೈ ಕೊಡಿ, ಮುಂದೆ ಒಟ್ಟಿಗೆ ನಡೆಯೋಣ. ಫಸ್ಟ್ ಮೆಸೇಜ್ ಹಾಯ್, ನಾನು ದೀಪಕ್ ಅಂತ ಹೇಳಿದ್ದು ಇನ್ನೂ ನೆನಪಿದೆ. ಮುಂಜಾನೆ ಎದ್ದ ಕೂಡಲೇ ನಿನ್ನ ನೋಡೋ ನೆಪವ ಹುಡುಕುವೆ, ಕೇಳೋಕಂತ ನಿನ್ನ ಮಾತನು ಮೌನಿಯಾಗೆ ನಾನು ನಿಂತೆನು. ಒಂದು ನಗುವ ನೀಡಬಾರದೇನು ನಿನ್ನ ಕಡೆಗೆ ನೋಡುವಾಗ ನಾನು, ಕೂಗೋಕಂತ ನಿನ್ನ ಹೆಸರನ್ನು ದನಿಯ ಚಂದ ಮಾಡಿಕೊಂಡೆನು. ಒಂದು ಸನ್ನೆ ಮಾಡಬಾರದೇನು ನಿನ್ನ ಕಡೆಗೆ ಓಡಿ ಬರುವೆ ನಾನು. ಪರಿಚಯವಾದ ಪರಿಪರಿಯಾಗಿ ನನಗೆ ಥರಥರವಾದ ಸಡಗರವೊಂದ ತಂದಿರುವೆ ನನ್ನ ಎದೆಯೊಳಗೆ. ಸವಿನಯವಾಗಿ ಸೆಳೆದರೆ ಹೇಗೆ ಸನಿಹಕ್ಕೆ ಬರದೆ ಇರಲೇ, ಥರಥರವಾಗಿ ಹೊಸ ಥರವಾಗಿ ಕಾಡಿರುವೆ ನನ್ನ ಕಾಡಿರುವೆ. ನೀಡು ನನಗೆ ಈಗ ನಿನಗೆ ಕಾಟ ಕೊಡುವ ಯೋಗ ದಿನವೂ. ನೀನು ಸನಿಹ ಸುಳಿದಾಗ ತಾಳ ಹಾಕಿ ಕುಣಿದ ಹಾಗೆ ಮನವೂ ತಕಧಿಮಿತ. ಕೊನೆಯಿರದ ದಾರಿ ಮೇಲೆ ಮನೆಯಂತೆ ಕಂಡೆ ನೀನೆ, ನನ್ನ ಬಾಳ ಅರ್ಧ ಚಂದ್ರ ಪೂರ್ಣವಾಗಿದೆ.